ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನೋಡಕ್ಕ, ಈ ಹೂವು ಆ ಕಡೆ ಬಿದ್ರೆ ನಂದನ್ ಅವ್ರ ಹೆಂಡತಿ ನೀನು ಅವ್ರ ಜೊತೆ ಇರಬೇಕು. ಅದೇ ಒಂದು ವೇಳೆ ಆ ಹೂವು ಈ ಕಡೆ ಬಿದ್ರೆ ನಿನ್ ಮಾತು ನಾನು ಕೇಳ್ತೀನಿ. ಸರಿನಾ? ಸರಿ. ಯಾವ್ರೆ ಈ ಹೂವು ಪೂರ್ವಿ ಕಡೆನೆ ಬೀಳಪ್ಪ. ಯಾವ್ರೆ ಅಪ್ಪಿ ತಪ್ಪಿನೂ ಹೂವನ್ನ ನನ್ನ ಕಡೆ ಬೀಳಿಸ್ಬೇಡ. ಅಕ್ಕನೇ ನಂದನ್ ಅವ್ರ ನಿಜವಾದ ಹೆಂಡತಿ. ನಿನ್ ನಿರ್ಧಾರನೂ ಅದೇ ಅಂತ ನನಗೆ ಗೊತ್ತು. ಅಕ್ಕನ್ಗೆ ಮನವರಿಕೆ ಮಾಡಿಸೋದು ಯಾವ್ರೆ. ಪೂರ್ವಿ ಬೇಕಿದ್ರೆ ಬರ್ದಿಟ್ಕೋ, ಈ ಹೂವು ನಿನ್ ಕಡೆನೆ ಬೀಳ್ತೈತೆ. ಸಾಧ್ಯನೇ ಇಲ್ಲ ಅಕ್ಕ. ನೀನು ನಂದನ್ ಅವ್ರನ್ನ ಪ್ರೀತಿ ಮಾಡ್ತಾ ಇರೋದೇ ನಿಜ ಆದ್ರೆ, ನಂದನ್ ಅವ್ರಿಗೆ ನಿನ್ನ ಮೇಲಿರೋ ಪ್ರೀತಿನೇ ನಿಜ ಆಗಿದ್ರೆ ಆ ಹೂವು ನಿನ್ ಕಡೆನೆ ಬೀಳ್ತೈತೆ. ಅವತ್ತು ಮದುವೆ ಮನೇಲಿ ನಡೆದಿದ್ದು ಏನು ಪದ್ಮಿನಿ? ಪದ್ಮಿನಿ, ನೀನೇ ಹೇಳಿದೆ ಅವತ್ತು ನೀನಲ್ಲಿ ಇರಲಿಲ್ಲ ಅಂತ. ಆದರೆ ಪೂರ್ವಿಯಾಗಿ ಗುಂಗಟ್ ಹಾಕೊಂಡಿದ್ನು. ಅವಳು ಯಾಕೆ ನನ್ನ ಪಕ್ಕ ಮಂಟಪದಲ್ಲಿ ಕೂತಿದ್ನು? ಪದ್ಮಿನಿ ಪದ್ಮಿನಿ ಪದ್ಮಿನಿ, ನಿಜ ಹೇಳಿ ಪದ್ಮಿನಿ, ಅವತ್ತು ನಿನ್ನ ಮುಹೂರ್ತಕ್ಕೆ ಮುಂಚೆ ಬಂದೆ ತಾನೆ? ನಾನು ತಾಳಿ ಕಟ್ಟಿದ್ದು ನಿಂಗೆ ತಾನೆ? ನಿಂಗೆ ಅಲ್ವಾ? ನಿಜ ಹೇಳಿ ಪದ್ಮಿನಿ, ನಿಜ ಹೇಳು ಪದ್ಮಿನಿ, ನಿಜ ಹೇಳು. ನಿಮ್ಮನ್ನ ಕೇಳ್ತಾ ಇರೋದು, ಇಬ್ಬರನ್ನೊಬ್ರು ಹೇಳಿ, ನಾನು ತಾಳಿ ಕಟ್ಟಿದ್ದು ಯಾರಿಗೆ? ಪದ್ಮಿನಿಗ ಇಲ್ಲ ಪೂರ್ವಿಕ? ಎದ್ದಕ್ಕಿದ್ದಾಗೆ ಎತ್ತ ಹೋದ ಅಂದರೆ ಎಲ್ಲಿಗೆ ಹೋದ? ಅದೇ ನಮಗೂ ಗೊತ್ತಾಗ್ತಿಲ್ಲ ಅಮ್ಮಾಜಿ. ಎಲ್ಲಿಗೆ ಏನು ಅಂತ ಒಂದು ಮಾತು ಕೂಡ ಹೇಳ್ದೆ ಹೊರಟೆ ಹೋದ. ಅವ್ನು ಬೆಳಗ್ಗೆಯಿಂದ ಏನೋ ಡಿಸ್ಟರ್ಬ್ ಆಗಿದ್ದಾನೆ ಅಮ್ಮಾಜಿ. ನಾನು ಮಾತಾಡ್ಸೋಣ ಅಂತ ಹೋದೆ, ಸರಿಯಾಗಿ ಮಾತಾಡಲಿಲ್ಲ. ಆಮೇಲೆ ಏನೋ ಕೇಳೋಣ ಅಂತ ಹೋದೆ, ಅದಕ್ಕೆ ನಾನು ಟೆನ್ಷನ್ನಲ್ಲಿ ಇದ್ದೀನಿ ಅಂತ ಹೇಳ್ದ. ನನಗೇನು ಅರ್ಥನೇ ಆಗ್ತಿಲ್ಲ. ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ? ಏನೋ ಕೆಲಸ ಇರುತ್ತೆ, ಹೋಗಿರ್ತಾನೆ ಅಷ್ಟೇ. ಅಷ್ಟೇ ಆಗಿದ್ರೆ ಸಮಾಧಾನ ಅಮ್ಮಾಜಿ. ಬೇರೆ ಏನಾದರೂ ಆದರೆ ಮಾತ್ರ. ಬೇರೆ ಏನಾದರೂ ಅಂದರೆ ಏನು ನಿನ್ನ ಮಾತಿನ ಅರ್ಥ? ಆಗಲ್ಲ ಅಮ್ಮಾಜಿ, ನಂದನ್ಗೆ ಅದು ಏನು ಸಮಸ್ಯೆ ಇತ್ತು? ಚಜ್ಜಲ, ಏನು ಹೇಳಬೇಕು ಅಂತಿದೆಯೋ ನೇರವಾಗಿ ಹೇಳಿ. ಅಮ್ಮಾಜಿ, ನಂದನ್ನು ಮದುವೆ ವಿಡಿಯೋ ನೋಡ್ತಿದ್ದ. ವಿಡಿಯೋಲಿ ಪದ್ಮಿನಿ ನೋಡಿದ ತಕ್ಷಣ ತುಂಬ ಡಿಸ್ಟರ್ಬ್ ಆಗಿ ಎದ್ದೊಟ್ಟೋದ. ನನಗನ್ಸುತ್ತೆ ನಂದನ್ ಮನ್ಸಿಗೆ ಏನೋ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಕಾರಣ ಎಲ್ಲ ಆ ಪದ್ಮಿನಿನೇ. ಅಯ್ಯಯ್ಯೋ, ನೀವು ಕೋಪ ಮಾಡ್ಕೋಬೇಡಿ. ನಾನು ಹೇಳ್ತಿರೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅಮ್ಮಾಜಿ. ನೀನು ಏನು ಹೇಳಕ್ಕೆ ಬರ್ತಿದ್ಯಾ?
ಪದ್ಮಿನಿ ನಂದನ್ಗೆ ಏನೋ ಕಿರಿಕಿರಿ ಮಾಡ್ತಿದ್ದಾಳೆ ಅಮ್ಮಾಜಿ. ಈ ಬಡವ್ರ ಮನೆ ಹೆಣ್ಮಕ್ಳೇ ಇಷ್ಟು. ಶ್ರೀಮಂತಿಕೆ ನೋಡಿದ್ರೆ ತಲೆ ಒಂದ್ಸರಿ ಗಿರ್ರಂತ ತಿರುಗುತ್ತೆ. ನಾವಂತೂ ಉದ್ಧಾರ ಆಗಿದ್ದಾಯ್ತು, ಇನ್ನು ನಮ್ಮ ತವ್ರ ಮನೆಯವ್ರು ಯಾಕೆ ಕಷ್ಟಪಡಬೇಕು ಅಂತ. ಅಂದ್ರೆ ನೀವು ನನ್ಗೆ ಹೂ ಕೊಟ್ಟಿದ್ದು ನೋಡಿ, ಇವಿಷ್ಟನೇ ಅದ್ಯಾವ್ರು ನನಗೆ ಮೋಸ ಮಾಡ್ಬಿಟ್ಟ. ನೀವು ಹೂವಿನ ಮಳೆ ಸುರ್ಸೋ ಮೂಲಕ ಅಕ್ಕಂಗೆ ಒಪ್ಪಿಗೆ ಅಂತ ಉತ್ತರ ತಿಳಿಸಿದ್ರಿ ಅಲ್ವಾ? ಏನ್ ಮಾತಾಡ್ತಾ ಇದ್ದೀರಾ ನೀವಿಬ್ರು? ನಾನ್ ಯಾವ್ದಕ್ಕೂ ಒಪ್ಪಿಗೆ ಕೊಟ್ಟಿಲ್ಲ. ಅಲ್ಲ, ಯಾರಾದ್ರೂ ಮದ್ವೆ ದಿನ ಡ್ಯಾನ್ಸ್ಗೆ ಹೋಗ್ತೀನಿ ಅಂದ್ರೆ ಒಪ್ಪಿಗೆ ಕೊಡ್ತಾರಾ? ಅಯ್ಯೋ, ನೀವು ಒಪ್ಪಿದ್ದೀರಾ ಅಂತ ತಿಳ್ಕೊಂಡು ಅಕ್ಕ ಹೋಗಿದ್ದೆ ಹೊರ್ತು ಡ್ಯಾನ್ಸ್ ಮಾಡೋ ಹುಚ್ಚಗಂತೂ ಖಂಡಿತವಾಗ್ಲೂ ಅಲ್ಲ. ಅಕ್ಕ ನಿಮಗ್ ಮಾತು ಕೊಟ್ಟಾಗಿಂದ ಅವಳವಳ ಕನ್ಸನ್ನೇ ಮರ್ತ್ಬಿಟ್ಟಿದ್ಲು. ಅವತ್ತು ಅಪ್ಪ ಏನ್ ಸಾಲ ತೀರ್ಸಕ್ಕೋಸ್ಕರ ಅವಳು ಡ್ಯಾನ್ಸ್ಗೆ ಹೋಗಿದ್ದು ನೋಡಿ. ಈಗ ಆಗಿದ್ದಾಗೋಯ್ತು. ಈ ವಿಷಯ ನಮ್ಮ 3 ಜನರಲ್ಲೇ ಇರ್ಲಿ. ನೀವು ಅಕ್ಕನ್ನ ತುಂಬಾ ಪ್ರೀತಿ ಮಾಡ್ತೀರಾ, ಅಕ್ಕನೂ ನಿಮ್ಮನ್ನ ತುಂಬಾ ಪ್ರೀತಿಸ್ತಾಳೆ. ನಿಮ್ಮಿಬ್ಬರ ಮಧ್ಯೆ ಖಂಡಿತವಾಗ್ಲೂ ನಾನು ಬರಕ್ಕಿಲ್ಲ. ನಾನು ಈಗ ಈ ತಾಳಿನ ಬಿಚ್ಕೊಟ್ಬಿಡ್ತೀನಿ, ನೀವು ಅಕ್ಕನ್ಗೆ ಹಾಕ್ಬಿಡಿ. ಆಗ ಈ ಗೊಂದಲ ಎಲ್ಲ ಇಲ್ಲಿಗೆ ಮುಗ್ದೋಗ್ತೈತೆ. ಏನ್ ಹೇಳ್ತಿದ್ಯಾ ಪೂರ್ವಿ? ಇದೇನು ಹುಡುಗಾಟನ? ನೋಡಿ ನಂದನ್ನವ್ರೆ, ಕುತ್ಕೊಂಡಿರೋ ತಾಳಿ ನಿಜವಾದ ತಾಳಿ, ಇದಕ್ಕೆ ಬೆಲೆ. ನನ್ ಕುತ್ಕೆಲಾಯ್ತಲ್ಲ, ಇದು ನಕ್ಲಿ. ಇದಕ್ಕೆ ಬೆಲೆ ಇಲ್ಲ. ಇವಳೇನಾರು ಇವಳು ಕುತ್ಕೆಯಿಂದ ತಾಳಿ ತಗೊಂಡ್ರೆ ನಿಮಗ್ ಶ್ರೇಯಸ್ಸಲ್ಲ ನಂದನವ್ರೆ. ಬೇಡ ಅಂತ ಹೇಳಿ. ಸತ್ಯ ಈಗ ನಿಮ್ಗೂ ಗೊತ್ತಾಗೈತೆ. ಒಪ್ಕೊಳ್ಳಕ್ಕೆ ನಿಮ್ ಕಷ್ಟ ಆದ್ರೂ ಪೂರ್ವಿನೇ ನಿಮ್ ಹೆಂಡತಿ. ನೀವಿಬ್ರು ಜೊತೆಗಿರ್ಬೇಕಾದವ್ರು, ದೂರ ಹೋಗ್ಬೇಕಾದವಳು ನಾನು. ಮತ್ತೆ ಮತ್ತೆ ಅದೇ ರಾಗ ಹಾಡ್ಬೇಡ ಅಕ್ಕ. ನಾನಿದ್ರಲ್ಲಿ ಅಚಾನಕ್ಕಾಗಿ ಬಂದು ಸಿಕ್ಕಾಕೊಟ್ಟವಳು. ನಾನು ಹೆಂಗ್ ಬಂದೋ ಹಂಗೆ ಹಿಂದೆ ಕೊಟ್ಟೋಯ್ತೀನಿ. ನೀವಿಬ್ರು ಚೆನ್ನಾಗಿರಿ. ಇಲ್ಲ ಪೂರ್ವಿ, ಕುತ್ಕೆಯಿಂದ ತಾಳಿ ತೆಗೆಯೋದು ಅಪಚಾರ ಕಣೆ. ಅಂತ ಕೆಲಸ ಮಾಡಬೇಡ. ನಂದನ್ನವ್ರ ಹೆಂಡತಿಯಾಗಿ ನೀನು ಅವ್ರ ಮನೆಗೆ ಹೋಗು, ಎಲ್ಲ ಸರಿ ಹೋಗ್ತೈತೆ. ಇಲ್ಲ ಅಕ್ಕ, ಆ ಮನೆ ನಿಂದು, ನಂದನ್ನವರು ನಿನ್ನವರು. ನಾನು ನಮ್ಮೂರ್ಗೆ ಹೊಂಟೋಯ್ತೀನಿ ಅಷ್ಟೇ. ನಂದನರು ಎಲ್ಲೂ ಹೋಗ್ತಿದ್ದೀರಾ? ನಂದನವ್ರ ನಿಂತ್ಕೊಳ್ಳಿ ಪ್ಲೀಸ್. ಹೈ, ಅಪ್ಪಯ್ಯ ಬಂದ್ರು. ಅಪ್ಪಯ್ಯ ಬಂದ್ರು. ಅವ್ವ, ಇನ್ ತಡ ಮಾಡ್ಬೇಡ, ಬೇಗ ಬೇಗ ಊಟಕ್ಕೆ ರೆಡಿ ಮಾಡು. ನಂಗೆ ಇನ್ನೂ ಅಷ್ಟು ತಡಿಯಕ್ಕಾಗಲ್ಲ. ಆಯ್ತು ಕಣವ್ವ. ಯಾಕ್ರಿ ಈಟೊಂದು ತಡ ಮಾಡಿರಿ? ಹೊಸಿ ಬೀರಿನ್ ಬರೋದಲ್ವಾ? ಮಗಿ ಹಸ್ಕೊಂಡ್ ಕುಂತೈತೆ. ಸರಿ ಕೊಡಿ. ಅಲ್ರಿ, ಅಕ್ಕಿ ರಾಗಿ ಬೇಳೆ ಏನನ್ನು ತರ್ಲಿಲ್ವಾ? ಮಾತಾಡ್ರಿ. ನೀವು ಹೊಟ್ಟೆ ಹಸ್ವು ಅಂತ ಆವಾಗ್ಲಿಂದ ಕೇಳ್ತಾಳೆ. ನಾನು ನೀವು ಬರ್ತೀರಾ
ತರಕಾರಿ ದಿನಸಿ ಎಲ್ಲ ತರ್ತೀರಾ? ಅಡ್ಗೆ ಮಾಡ್ಕೊಡ್ತೀನಿ. ಅತ್ತಿಯೋಳ್ ಕೂರ್ಸಿರ್ನಿ. ಈಗ ಅವಳಿಗೆ ಏನ್ರಿ ಕೊಡೋದು? ನಾನು ಊರ್ವಶಿನೂ ಊಟ ಮಾಡಿ 3 ದಿನ ಆಗೈತೆ. ನೀವು ಅಕ್ಕಪಕ್ಕದ ಮನೆಯವ್ರ ಹತ್ರ ಯೋನು ಇಸ್ಕೋಬೇಡ ಅಂದಿದ್ರಿ. ಹಂಗೆ ನಾನು ಯೋನು ಕೇಳಿಲ್ಲ ಅವ್ರತವ. ಮನೆಯಾಗೋ ಯೋನು ಇಲ್ಲ. ಇಟ್ಟೊತ್ಗಲೆ ಅಂಗಡಿ ಮೇಲೆ ಪುಚ್ಚಿರುತ್ತೆ. ಏನ್ರಿ ಮಾಡೋದು? ಮಾತಾಡ್ರಿ. ದೇವ್ರೆ, ಅಂತೂ ಇಷ್ಟ ದಿನ ಮನ್ಸಲ್ಲಿದ್ದಿದ್ದ ಸತ್ಯದ ಬೆಂಕಿ ಇವತ್ತು ಆಚೆ ಬಂತು. ಇನ್ನೀ ಬೆಂಕಿನ ಹೆಚ್ಚು ಮಾಡಬೇಡ. ಅಕ್ಕನ ಜೀವನನ ಸುಡಬೇಡ. ದಯವಿಟ್ಟು ಈ ಬೆಂಕಿನ ತಣ್ಣಗಾಗೋ ಹಂಗ್ ಮಾಡು. ಅಕ್ಕ ನಂದನವ್ರ ಜೊತೆ ಸುಖವಾಗಿ ಜೀವನ ನಡೆಸೋ ಹಂಗ್ ಮಾಡು. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ನಾನು ಮಾತ್ರ ಮತ್ತೆ ಆ ಮನೆಗೆ ಹೋಗಕ್ಕಿಲ್ಲ. ಇದೇ ಸರಿ ಅನ್ವದಿ ಅವ್ರ ಸರಿ ಅನ್ನೋದೇ ಆದ್ರೆ ನನ್ನನ್ನು ನಮ್ಮೂರು ಸೇರ್ಕೊಳ್ಳೋಂಗ್ ಮಾಡ್ಬಿಡು. ತಾಳಿನೂ ಏನ್ ಮಾಡ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ.